ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೂದಲುದ್ರುವಂತಹ ಸಮಸ್ಯೆಗೆ ನಾವು ಏನು ಮಾಡಬೇಕು ನಾವು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಇದನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇರ್ ಫಾಲ್ ಆಗೋದಕ್ಕೆ ತುಂಬಾ ರೀಸನ್ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ ಹೆಚ್ಚಾಗಿ ಹೇರ್ ಫಾಲ್ ಅನ್ನೋದನ್ನು ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಮೇನ್ ರೀಸನ್ ಏನು ಅನ್ನೋದನ್ನು ಕೂಡ ನಾನು ಇವತ್ತಿಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಅಂತಾನೆ ಹೇಳ್ಬೋದು ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು ಕೂದಲುದುರೋದಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಡಿ ಅಂತ ತುಂಬಾ ಜನ ನನಗೆ ಮೆಸೇಜ್ ಕೂಡ ಮಾಡಿದ್ರು ಹೇರ್ ಫಾಲ್ಗೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಲಾಂಗ್ ಹೇರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಕೂದಲು ಏನಕ್ಕಾಗಿ ಉದುರುತ್ತೆ ಅನ್ನೋದೇ ನಮಗೆ ಒಂದು ದೊಡ್ಡ ಕ್ವೆಶನ್ ಆಗಿರುತ್ತೆ ಇದಕ್ಕೆ ಏನೇನು ರೀಸನ್ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಬ ಇನ್ನು ಕೂದಲು ಉದುರೋದಕ್ಕೆ ಮೇನ್ ಕಾರಣಗಳು ಏನು ಅಂತ ಹೇಳಿದ್ರೆ ಮುಖ್ಯವಾದ ಕಾರಣಗಳು ಏನು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ವಿಟಮಿನ್ ಹಾಗೂ ಪ್ರೋಟೀನ್ ಕಮ್ಮಿ ಆದ್ರೂ ಕೂಡ ನಮಗೆ ಹೇರ್ ಫಾಲ್ ಸಮಸ್ಯೆ ತುಂಬಾನೇ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ನಮ್ಮ ದೇಹಕ್ಕೆ ವಿಟಮಿನ್ ಅನ್ನೋದು ಬೇಕೇ ಬೇಕು ಇನ್ನು ಹೆಲ್ದಿ ಆದಂತಹ ಡಯಟ್ ಅನ್ನು ಫಾಲೋ ಮಾಡಿ ಉತ್ತಮವಾದಂತಹ ಆಹಾರಗಳನ್ನು ತಗೊಳ್ಳಿ ಇತ್ತೀಚಿನ ದಿನಗಳ ಲೈಫ್ ಸ್ಟೈಲ್ ಇಂದ ಕೂಡ ಆಗಿರ್ಬೋದು ಹೇರ್ ಫಾಲ್ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ನಮ್ಮ ಲೈಫ್ ಸ್ಟೈಲ್ ಇಂದ ಕೂಡ ಹೇರ್ ಫಾಲ್ ಕಾಣಿಸ್ಕೊಳ್ತವೆ ಇನ್ನು ನಾವು ಹೆಚ್ಚಾಗಿ ಏನಾದರೂ ಟೆನ್ಷನ್ ತಗೊಂಡ್ರೆ ಅಥವಾ ಏನು ಸಣ್ಣ ಸಣ್ಣ ವಿಷಯವನ್ನು ಕೂಡ ನಾವು ಹೆಚ್ಚಾಗಿ ತಲೆಗೆ ತಗೊಂಡ್ರೆ ಸೀರಿಯಸ್ ಆಗಿ ಏನಾದರೂ ಅದನ್ನೇ ಆಲೋಚನೆ ಮಾಡ್ತಾ ಇದ್ರೆ ಇದರಿಂದ ಕೂಡ ನಮ್ಮ ಹೇರ್ ಫಾಲ್ ಆಗೋ ಸಾಧ್ಯತೆಗಳು ತುಂಬಾನೇ ಇರುತ್ತೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ನೀವು ಬಳಸುವಂತಹ ಶಾಂಪು ಮತ್ತೆ ಕಂಡೀಷನರ್ ನೀವು ಬಳಸುವಂತಹ ಶಾಂಪು ಮತ್ತೆ ಕಂಡೀಷನರ್ ಇಂದ ಕೂಡ ನಿಮಗೆ ಹೇರ್ ಫಾಲ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಯಾವುದೇ ಶಾಂಪು ಅಥವಾ ಕಂಡೀಷನರ್ ಯೂಸ್ ಮಾಡೋದಕ್ಕಿಂತ ಮೊದಲು ರಿವ್ಯೂ ನೋಡ್ಕೊಳ್ಳಿ ನಿಮ್ಮ ತಲೆ ಕೂದಲಿಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಆನಂತರ ನೀವು ಯೂಸ್ ಮಾಡೋದು ಬೆಟರ್ ಅನ್ಸುತ್ತೆ ಇನ್ನು ಮಾರ್ಕೆಟ್ ಅಲ್ಲಿ ನೋಡಿದಂತಹ ಎಲ್ಲ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂತ ಹೇಳಿದ್ರೆ ಇದರಿಂದ ನಿಮ್ಮ ಹೇರ್ ಫಾಲ್ ಆಗೋ ಹೇರ್ಗೆ ತುಂಬಾ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಇರ್ತವೆ ಅದಕ್ಕೋಸ್ಕರ ರಿವ್ಯೂ ನೋಡ್ಕೊಂಡು ನಿಮ್ಮ ಹೇರ್ಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಆನಂತರ ನೀವು ಯೂಸ್ ಮಾಡೋದು ಬೆಟರ್ ಅಂತ ನನಗೆ ಅನ್ಸುತ್ತೆ ಇನ್ನು ಹೇರ್ ಆಯಿಲ್ ಕೂಡ ಹಾಗೇನೆ ನಮ್ಮ ತಲೆಗೆ ಹೇರ್ ಆಯಿಲ್ ತುಂಬಾನೇ ಮುಖ್ಯ ವಾರದಲ್ಲಿ 2 ಅಥವಾ 3 ಸಲ ಹೇರ್ ಆಯಿಲ್ ತಲೆಗೆ ಹಚ್ಕೊಳ್ಳೇಬೇಕು ಎಣ್ಣೆ ನಾವು ಹಚ್ಚಿದಷ್ಟು ಕೂದಲಿಗೆ ತುಂಬಾನೇ ಒಳ್ಳೇದು ಕೂದಲು ಬೆಳೆಯೋದಕ್ಕೂ ಕೂಡ ತುಂಬಾನೇ ಒಳ್ಳೇದು ಯಾವುದೇ ಎಣ್ಣೆ ಆಗುತ್ತೆ ನೀವು ತಲೆಗೆ ಯಾವ ಎಣ್ಣೆ ಹಾಕೋತೀರಾ ಆ ಎಣ್ಣೆನ ಹಾಕೊಳ್ಳಿ ಕರೆಕ್ಟಾಗಿ ವಾರದಲ್ಲಿ 2 ರಿಂದ 3 ದಿನದವರೆಗೆ ನೀವು ಆಯಿಲ್ ಅನ್ನು ಹಚ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟ ಇನ್ನು ಆಫ್ಟರ್ ಡೆಲಿವರಿ ಆದ ನಂತರ ಹಲವಾರು ಹೆಂಗಸರಿಗೆ ಕೂದಲುದ್ರುವಂತಹ ಸಮಸ್ಯೆ ಹೆಚ್ಚಾಗಿರ್ತದೆ ಅವರು ಕೂಡ ನಾನು ಇವತ್ತು ಹೇಳುವಂತಹ ರೆಮಿಡಿಗಳನ್ನ ಫಾಲೋ ಮಾಡಬಹುದು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತದೆ ಇದು ಕೂಡ ಇನ್ನು ಕೆಲವರು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾರೆ ಅಂದ್ರೆ ಪದೇ ಸ್ಟ್ರೈಟ್ನರ್ ಇಟ್ಕೊಂಡು ಸ್ಟ್ರೈಟ್ನಿಂಗ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಹೆಚ್ಚಾಗಿರ್ತವೆ ಕಂಪ್ಲೀಟ್ ಆಗಿ ಹೇರ್ ಡ್ಯಾಮೇಜ್ ಆಗುತ್ತೆ ಹೇರ್ ಡ್ಯಾಮೇಜ್ ಆಗಿ ಕೂದಲಿನ ಬುಡ ದುರ್ಬಲ ಆಗಿ ಕೂದಲು ಉದುರುತ್ತೆ ಇದರಿಂದ ಕೂಡ ಹೇರ್ ಫಾಲ್ ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಇನ್ನು ಕೆಲವರಿಗೆ ಕೂದಲು ಉದುರೋದಕ್ಕೆ ಅವರ ಹೆಲ್ತ್ ಪ್ರಾಬ್ಲಮ್ ಕೂಡ ಕಾರಣ ಆಗಿರ್ಬೋದು ಕೆಲವರಿಗೆ PCOS ಇಂದ ಕೂಡ ಕೂದಲು ಉದುರುತ್ತೆ ಕೆಲವರಿಗೆ ಒಂದೇ ಜಾಗದಲ್ಲಿ ಕೂದಲು ಉದುರಿ ಆ ಜಾಗ ತಲೆಯಲ್ಲಿ ಆ ಜಾಗ ಖಾಲಿಯಾಗಿರುತ್ತೆ ಅಂದ್ರೆ ಅಲ್ಲಿ ಯಾವುದೇ ಕೂದಲು ಇರೋದಿಲ್ಲ ಅಷ್ಟು ಜಾಗ ಮಾತ್ರ ಖಾಲಿಯಾಗಿರುತ್ತೆ ಇದರಿಂದ ಕೂಡ ಹೇರ್ ಫಾಲ್ ಅವರಿಗೆ ತುಂಬಾ ಕಾಣಿಸ್ಕೊಳ್ತವೆ ಅವರ ಹೆಲ್ತ್ ಪ್ರಾಬ್ಲಮ್ ಇಂದ ಕೂಡ ಆಗಿರ್ಬೋದು ಇದಿಷ್ಟು ನಾನಿವತ್ತು ನಿಮಗೆ ಕೂದಲು ಏನಕ್ಕಾಗಿ ಉದುರುತ್ತೆ ಅನ್ನೋದನ್ನ ಹೇಳ್ಕೊಟ್ಟೆ ಇನ್ನು ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಕೂಡ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮೊದಲನೇದಾಗಿ ನಾವು ಹೇರ್ ಫಾಲ್ ಅನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ ಹೇಳೋದಾದ್ರೆ ಮೊದಲನೇದಾಗಿ ನೀವು ಶಾಂಪೂ ಮತ್ತೆ ಕಂಡೀಷನರ್ ಅನ್ನು ಸೆಲೆಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ನಿಮ್ಮ ಹೇರ್ಗೆ ಯಾವುದು ಸೂಟ್ ಆಗಲ್ಲ ಶಾಂಪೂ ಕಂಡೀಷನರ್ ನೀವು ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಹೇರ್ ಫಾಲ್ ತುಂಬಾನೇ ಕಾಣಿಸ್ಕೊಳ್ತವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನ್ಯಾಚುರಲ್ ಆಗಿ ನಿಮಗೆ ಯಾವುದು ನಿಮ್ಮ ಕೂದಲಿಗೆ ಸೂಟ್ ಆಗುತ್ತೆ ಅಂತ ಶಾಂಪೂ ಮತ್ತೆ ಕಂಡೀಷನರ್ ಅನ್ನು ಸೆಲೆಕ್ಟ್ ಮಾಡಿ ರಿವ್ಯೂ ನೋಡಿಕೊಂಡು ನೀವು ಯೂಸ್ ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ ಇನ್ನು ಹೆಲ್ದಿ ಡಯಟ್ ಅನ್ನು ಫಾಲೋ ಮಾಡಿ ಎಕ್ಸಸೈಸ್ ಮಾಡಿ ಉತ್ತಮವಾದ ಫುಡ್ ಅನ್ನು ತಗೊಳ್ಳಿ ನಮ್ಮ ಫುಡ್ ಹ್ಯಾಬಿಟ್ ಇಂದ ಕೂಡ ಹೇರ್ ಫಾಲ್ ಆಗುವಂತ ಸಾಧ್ಯತೆಗಳಿರ್ತವೆ ಅಂತ ನಾನು ಮೊದಲೇ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೆಲ್ದಿ ಡಯಟ್ ಅನ್ನ ಫಾಲೋ ಮಾಡಿ ಮತ್ತೆ ಆಯಿಲಿಂಗ್ ನಮ್ಮ ಹೇರ್ಗೆ ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಕೂದಲಿಗೆ ಯಾವುದೇ ಸಮಸ್ಯೆ ಇರಲಿ ಆಯಿಲ್ ಹಚ್ಚೋದ್ರಿಂದ ತುಂಬಾನೇ ಉತ್ತಮ ಪರಿಣಾಮಕಾರಿ ಇದು ನಾವು ಆಯಿಲ್ ಹಚ್ಚೋದ್ರಿಂದ ನಮ್ಮ ಕೂದಲು ಬೇಗನೆ ಬೆಳೆಯುತ್ತೆ ಚೆನ್ನಾಗಿ ಬೆಳೆಯುತ್ತೆ ಕೂದಲಿನ ಬುಡಕ್ಕೆ ಕೂಡ ಎಣ್ಣೆ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದು ನಮ್ಮ ಕಣ್ಣಿಗೆ ಕೂಡ
ಎಣ್ಣೆ ಹಚ್ಚೋದ್ರಿಂದ, ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಕಣ್ಣಿಗೆ ಕೂಡ ತುಂಬ ತಂಪು ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಯಿಲ್ ಹಚ್ಚೋದನ್ನು ಮರಿಬೇಡಿ. ವಾರದಲ್ಲಿ 2 ರಿಂದ 3 ಸಲ ಆದರೂ ಆಯಿಲ್ ಕಂಪಲ್ಸರಿಯಾಗಿ ಹಚ್ಕೊಳ್ಳಿ. ಇನ್ನು ಕೂದಲಿನ ತುದಿ ಇರುತ್ತಲ್ಲ, ಕೆಲವರಿಗೆ ಸೀಳಾಗಿ ಬಿಟ್ಟಿರುತ್ತೆ. ಅಂದರೆ ಕೂದಲಿನ ತುದಿ ನೋಡಿ, ಕೂದಲಿನ ತುದಿ, ಈ ತುದಿ ಸೀಳಾಗಿದ್ರೆ ಅದನ್ನು ಕಟ್ ಮಾಡಿ, ಸ್ವಲ್ಪ ಕಟ್ ಮಾಡಿ, ಒಂದು ಇಷ್ಟಿಷ್ಟು ಕಟ್ ಮಾಡಿ, ಆಗಿದ್ರೆ ಇಷ್ಟಿಷ್ಟು ಕಟ್ ಮಾಡಿ. ಇದರಿಂದ ಕೂಡ ಹೇರ್ ಗ್ರೋತ್ ಆಗೋದಕ್ಕೆ ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಕೂದಲಿನ ತುದಿ ಸೀಳಾಗಿದ್ರೆ ಕೂದಲು ಉದ್ದ ಬೆಳೆಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆದರೂ ಕಟ್ ಮಾಡ್ತಾ ಇರಿ. 2 ತಿಂಗಳಿಗೋ 3 ತಿಂಗಳಿಗೋ ಈ ಥರ ಸ್ವಲ್ಪ ಕೂದಲಿನ ತುದಿನ ಕಟ್ ಮಾಡ್ತಾ ಇರಿ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಾವು ಹೇರ್ ಫಾಲನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಒಂದು ಈರುಳ್ಳಿ ತಗೊಳ್ಳಿ. ನಾನು ಮೊದಲು ಕೂಡ ಈರುಳ್ಳಿದು ಒಂದು ವಿಡಿಯೋ ಮಾಡಿದ್ದೀನಿ, ಡ್ಯಾಂಡ್ರಫ್ಗೆ ಮತ್ತು ಹೇರ್ ಫಾಲ್ಗೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಖಂಡಿತವಾಗ್ಲೂ ಆ ವಿಡಿಯೋನ ನೋಡಿ. ಮೊದಲನೇದಾಗಿ ಒಂದು ಈರುಳ್ಳಿ ತಗೊಳ್ಳಿ. ಈರುಳ್ಳಿನ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡಿ, ನುಣ್ಣಕ್ಕೆ ಗ್ರೈಂಡ್ ಮಾಡಿಬಿಟ್ಟು ಅದರ ರಸವನ್ನು ಒಂದು ಸೋಸ್ಕೊಳ್ಳಿ. ಒಂದು ಪಾತ್ರೆಗೆ ರಸವನ್ನು ಸೋಸ್ಕೊಂಡಾದ ನಂತರ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಡೈರೆಕ್ಟ್ ಕೂದಲಿನ ಬುಡಕ್ಕೆ ತಾಗಬೇಕು. ನೋಡಿ, ಈ ಥರ ಕೂದಲಿನ ಭಾಗ ಮಾಡಿಕೊಂಡು ಕಾಟನ್ ಒಂದು ಹತ್ತಿಯಿಂದ ಕರೆಕ್ಟಾಗಿ ಕೂದಲಿನ ಬುಡಕ್ಕೆ ಎಲ್ಲ ಕಡೆ ಹಚ್ಕೊಳ್ಳಿ. ನೀಟಾಗಿ ಹಚ್ಕೊಂಡಾದ ನಂತರ ಒಂದು 1/2 ಅವರ್ ಅಥವಾ 3/4 ಗಂಟೆ ಬಿಟ್ಟು ನೀವು ಕೂದಲನ್ನು ವಾಶ್ ಮಾಡ್ಕೊಳ್ಳಿ. ಇದರಿಂದ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇನ್ನು ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದ್ರೆ, ಮೊಸರು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಮೊಸರು ನಾವು ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ನಮ್ಮ ಹೇರ್ ತುಂಬ ಸ್ಮೂತಾಗಿ, ಶೈನಿಯಾಗಿ, ತುಂಬಾ ಸೂಪರಾಗಿ ಕಾಣಿಸುತ್ತೆ. ಮೊಸರು ಹಚ್ಕೊಳ್ಳಿ. ನಾನು ಫಸ್ಟ್ ಹೇಳಿದ ಮೆಥಡ್ ಹಾಗೇನೆ ಹಚ್ಕೊಳ್ಳಿ. ಎಲ್ಲ ಕೂದಲಿಗೆ ಬುಡಕ್ಕೆ ಕರೆಕ್ಟಾಗಿ ತಾಗಬೇಕು. ಹಚ್ಕೊಂಡು ಒಂದು ಗಂಟೆ ಬಿಟ್ಟು ನೀವು ಕೂದಲನ್ನ ವಾಶ್ ಮಾಡ್ಕೊಳ್ಳಿ. ತುಂಬಾ ಸ್ಮೂತಾಗಿ, ತುಂಬಾ ಚೆನ್ನಾಗಿ ಬರುತ್ತೆ ಹೇರು. ಖಂಡಿತವಾಗ್ಲೂ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿ. ಇನ್ನು 3ನೇ ಟಿಪ್ಸ್ ಏನಂತ ಹೇಳಿದ್ರೆ, ಬೀಟ್ರೂಟ್ ರಸ ಕೂಡ ನೀವು ಹಾಗೇನೆ ಬೀಟ್ರೂಟ್ನ ಮಿಕ್ಸಿಗೆ ಹಾಕೊಂಡು ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಂಡು ಆ ಜ್ಯೂಸ್ ನಮಗೆ ಏನು ಸಿಗುತ್ತೆ ನೋಡಿ, ಆ ಜ್ಯೂಸ್ನ ನಾವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನು ಕೂಡ 1/2 ಅವರ್ ಬಿಟ್ಟು ನಾವು ಹೇರ್ನ ವಾಶ್ ಮಾಡ್ಕೊಳ್ಬೇಕು. ಇದರಿಂದ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ತುಂಬಾ ಕಂಟ್ರೋಲ್ ಆಗುತ್ತೆ. ನೀವು ಖಂಡಿತವಾಗ್ಲೂ ಈ 3 ರೆಮಿಡಿನ ಖಂಡಿತವಾಗ್ಲೂ ಫಾಲೋ ಮಾಡಿ. ಇನ್ನು ಮೊಸರು ನಾವು ಅಂದರೆ ನಾವು ಸೇವಿಸೋದ್ರಿಂದ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಮೊಸರು. ಆ ನಂತರ ಕ್ಯಾರೆಟ್ ತಿನ್ನೋದ್ರಿಂದ ಕೂಡ ಹೇರ್ ಫಾಲ್ ತುಂಬಾ ಕಂಟ್ರೋಲ್ ಆಗುತ್ತೆ. ಹೇರ್ ಫಾಲ್ ದಿನಕ್ಕೆ ತುಂಬಾ ಕಂಟ್ರೋಲ್ ಆಗ್ತಾ ಬರುತ್ತೆ. ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ನಿಮಗೆ ಆದಷ್ಟು ಹೆಲ್ದಿ ಫುಡ್ಡನ್ನು ತಗೊಳ್ಳಿ ಅಂತ ಆವಾಗಲೇ ಹೇಳಿದೆ. ಈ ಕ್ಯಾರೆಟ್ ಕೂಡ ಹಾಗೇನೆ, ಕ್ಯಾರೆಟ್ ಜ್ಯೂಸ್ ಆದರೂ ಮಾಡಿ ಕುಡೀರಿ, ಅಥವಾ ನೀವು ತಿನ್ನೋ ಪದಾರ್ಥದಲ್ಲಿ ಬೇಕಾದರೂ ಅದನ್ನು ಸೇರಿಸ್ಕೊಂಡು ತಿನ್ಬೋದು. ಕ್ಯಾರೆಟ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಿಷ್ಟು ನಾನು ಹೇಳಿದಂತಹ ರೆಮಿಡಿನ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮದು ಹೇರ್ ಫಾಲ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಇನ್ನು ಕೆಲವರು 1 ದಿನ 2 ದಿನ ಯೂಸ್ ಮಾಡ್ತಾರೆ. ನೀವು ಹೇಳಿದ್ದೀರಾ ಬಟ್ ನಮಗೇನು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಅಂತಾರೆ. ಆ 1-2 ದಿನದಲ್ಲಿ ಏನು ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ. ನೀವು ಕಂಟಿನ್ಯೂ ಆಗಿ ಇದನ್ನು ಯೂಸ್ ಮಾಡ್ತಾ ಹೋಗಬೇಕು. ಆವಾಗ ಮಾತ್ರ ನಿಮಗೆ ಇದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ತಕ್ಷಣಕ್ಕೆ ನಿಮಗೆ ಏನು ರಿಸಲ್ಟ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಖಂಡಿತವಾಗ್ಲೂ ನನಗೊಂದು ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನನಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನನಗೆ ಗೊತ್ತಾಗುತ್ತೆ. ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಇನ್ನೂ ಒಂದು ಎನರ್ಜಿ ಸಿಕ್ದಂಗೆ ಆಗುತ್ತೆ, ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.